ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಯಾರೋ ಒಬ್ಬರು ಫ್ರೈ ಮಾಡೋದನ್ನು ಹೇಗೆ ಕ್ಲೀನಾಗಿ ನನಗೆ ಡೀಟೇಲ್ ಆಗಿ ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡಿದರು. ಸೊ ಸರಿ ಅಂತ ಹೇಳಿ ನಾನು ಲಾಂಗ್ ವಿಡಿಯೋ ಆಲ್ರೆಡಿ ಮಾಡ್ಕೊಂಡಿದ್ದೆ, ಅಪ್ಲೋಡ್ ಮಾಡೋಣ ಅಂತ ಹೇಳಿ. ಹೆಂಗೂ ಕೇಳಿದ್ರು ಅಂತಲ್ಲ, ಹೀಗೆ ಮಾಡ್ತಿದ್ದೀನಿ. ಸೊ ಏನೇನು ಮಸಾಲೆ ಪದಾರ್ಥ ಇದೆ, ಸೋಂಪು ಆಗಿರ್ಬೋದು, ಏಲಕ್ಕಿ ಮತ್ತು ಎಲೆ ಆ ಥರದ್ದೆಲ್ಲ ಏನಿದೆ ಅದೆಲ್ಲ ತೊಗೊಂಡು, ಮತ್ತು ಇದು 2 ಈರುಳ್ಳಿ, 2 ಟಮಾಟ, ಒಂದು 6ರಿಂದ 7 ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ ಮತ್ತು ಒಂದು ಇದಕ್ಕೆ ಪುದೀನ ಕಂಪಲ್ಸರಿ ಬೇಕು, ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಪೆಪ್ಪರ್ನ ತೊಗೊಂಡಿದ್ದೀನಿ. ಸೊ ಆಲ್ರೆಡಿ ನಾನು 1 kg ಚಿಕನ್ ತೊಗೊಂಡು ಅದನ್ನು ಕ್ಲೀನಾಗಿ ಎಲ್ಲನೂ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಏನು ಮಾಡಬೇಕು ಅಂದರೆ, ಮೇಯ್ನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಪೆಪ್ಪರ್ ಮತ್ತು ಪುದೀನ ತುಂಬಾ ಇಂಪಾರ್ಟೆಂಟ್ ಇದಕ್ಕೆ. ಸೊ ನಾನೀಗ ಒಂದಷ್ಟು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಮಿಕ್ಸಿಗೆ ಹಾಕ್ತಿದ್ದೀನಿ, ನೋಡ್ತಿರ್ಬೋದು ನೀವು. ಸೊ ಹಾಗೆ ಹಸಿಮೆಣ್ಸಿನ್ಕಾಯಿನೂ ಕೂಡ ಏನಿತ್ತು ಹಸಿಮೆಣ್ಸಿನ್ಕಾಯಿ, ಸೊ ಅದನ್ನು ಕೂಡ ನಾವಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗತ್ತೆ. ಸೊ ನೋಡಿ, ಶುಂಠಿ ಕೂಡ ಹಾಕ್ಕೊಳ್ತಿದ್ದೀನಿ. ಸೊ ಹಾಗೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಎಷ್ಟು ತೊಗೊಂಡಿದ್ದೀನಿ ನೋಡಿ, ನಾನು ಕಡಿಮೆನೇ ತೊಗೊಂಡಿದ್ದೀನಿ, ಯಾಕಂದರೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಕೂಡ ಹಾಕೋಣ ಆಮೇಲೆ ಅಂತ ಹೇಳಿ. ಹಾಗೆ ಪೆಪ್ಪರ್ ನೋಡಿ ಯಾವ ರೀತಿ ತೊಗೊಂಡಿದ್ದೀನಿ ಅಂತ. ಸೊ ಇಷ್ಟನ್ನ ತೊಗೊಂಡು ಮತ್ತು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನುಣ್ಣಕ್ಕೆ ಎಷ್ಟು ಆಗುತ್ತೋ ಅಷ್ಟು ಹದವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾನಿನ್ನೊಂದು ಮರ್ತೋಗ್ಬಿಟ್ಟು ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕಿಬಿಟ್ಟಿದ್ದೀನಿ, ಕಡಿಮೆ ಹಾಕಬೇಕಿತ್ತು. ಸೊ ಸರಿ ಅಂತ ಹೇಳಿ ನೋಡಿ, ಈ ಥರ ನೀರು ಕಡಿಮೆ ಹಾಕ್ಕೊಂಡು ರುಬ್ಕೊಳ್ಬೇಕಾಗತ್ತೆ. ಎಲ್ಲ ರುಬ್ಕೊಂಡ್ಮೇಲೆ ಈಗ ಚಿಕನ್ ಇದನ್ನೆಲ್ಲ ಹೇಗೆ ಆ್ಯಡ್ ಮಾಡೋದು ನೋಡೋಣ. ನಾನು ಆಲ್ರೆಡಿ ಆಯಿಲ್ ಇಟ್ಬಿಟ್ಟು ಒಂದು ಸ್ವಲ್ಪ ಬಿಸಿ ಮಾಡಿದೆ, ಒಂದು ಸ್ವಲ್ಪ ಜಾಸ್ತಿನೇ ಕಾದ್ಬಿಟ್ಟಿತ್ತು ಅಂತ ಹೇಳಬೇಕು. ಸೊ ಅದಕ್ಕೆಲ್ಲ ಏನೇನು ಮಸಾಲೆ ಇದಿರ್ತೋ ಅದೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಸೊ ಸಿಡಿತಾ ಇದೆ, ನೀವೇ ನೋಡಿ. ಸೊ ಹಾಗೆ ನಾನು ಏನು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೆ, 2 ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೆ 1 kgಗೆ. ಸೊ ಆ ಈರುಳ್ಳಿನ ಕೂಡ ಇಲ್ಲಿ ಹಾಕಬೇಕಾಗತ್ತೆ. ಒಬ್ಬೊಬ್ಬರು ಸಣ್ಣ ಈರುಳ್ಳಿ, ದಪ್ಪ ಈರುಳ್ಳಿ ಎಲ್ಲ ಇರುತ್ತೆ. ಸೊ ನಿಮ್ಗೆ ಗೊತ್ತಾಗುತ್ತಲ್ಲ, ಒಂದು ಅಂದಾಜು ನೋಡಿಕೊಂಡು ಡೈಲಿ ಅಡುಗೆ ಮಾಡೋರಿಗೆ ಒಂದು ಅಂದಾಜು ಅಂತ ಗೊತ್ತಿರುತ್ತೆ. ಸೊ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಹಾಗೆ ಈ ಥರ ಇಲ್ಲಿ ಕ್ಲೀನಾಗಿ ಎಲ್ಲನೂ ಫ್ರೈ ಆಗೋ ಥರ ಮಾಡಿಕೊಂಡು, ಏನು ಫುಲ್ಲು ಅರ್ಧಂಬರ್ಧ ಬೇಯಿಸೋದಕ್ಕೆ ಹೋಗಬೇಡಿ ಈರುಳ್ಳಿನ. ಸೊ ಹಾಗೆ ಒಂದು ಸ್ವಲ್ಪ ಒಂದು 20% ಬೆಂದಿದೆ ಈರುಳ್ಳಿ ಅಂತ ನಿಮಗೆ ಫೀಲ್ ಆಗುತ್ತೆ, ಗೊತ್ತಾಗುತ್ತಲ್ವ ಡೈಲಿ ಅಡುಗೆ ಮಾಡೋರಿಗೆ. ಸೊ ಹಂಗೆ ಅಂತ ಅನಿಸ್ತಾ ಇರಬೇಕಾದ್ರೆ ನೀವು ಇಲ್ಲಿ ಏನು ಟೊಮೊಟೊ ಎಲ್ಲ ಹಚ್ಚಿಟ್ಕೊಂಡಿದ್ರಲ್ಲ, ಸೊ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಸೊ ನಾನಿಲ್ಲಿ ಅದನ್ನು ಕೂಡ ಆ್ಯಡ್ ಮಾಡಿ ಮಿಕ್ಸ್ ಮಾಡಿಬಿಡ್ತೀನಿ. ಸೊ ಏನು ಟೊಮೊಟೊ ಕೊಯ್ಕೊಂಡಿದ್ದೆ, ನಾನು ಟೊಮೊಟೊ ಕೂಡ 2 ಟೊಮೊಟೊನ ಕೊಯ್ಕೊಂಡಿದ್ದೀನಿ, ಸಣ್ಣ ಟೊಮೊಟೊ. ಸೊ ಅದನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ನೀವು. ಸೊ ಯಾಕೆ ಒಬ್ಬೊಬ್ಬರು ಅರ್ಧ ಈರುಳ್ಳಿ ಎಲ್ಲ ಬೇಯ್ದಮೇಲೆ ಹಾಕಿ ಅಂತಾರೆ, ಇಲ್ಲ ಇದ್ರಲ್ಲಿ ಚಿಕನ್ ಹಾಕಿ ಚೆನ್ನಾಗಿ ಬೇಯಿಸೋದ್ರಿಂದ ಆವಾಗ ಒಂದು ಸ್ವಲ್ಪ ಚೆನ್ನಾಗಿ ಬೇಯುತ್ತೆ. ಸೊ ತುಂಬ ನುಣ್ಣಗೆ ಬೇಯಿಸ್ಕೊಂಡ್ಬಿಟ್ರೆ ಈರುಳ್ಳಿ ಅಷ್ಟು ಚೆನ್ನಾಗಿರಲ್ಲ, ಇಲ್ಲಿ ತುಂಬ ನುಣ್ಣಗೆ ಆಗಿಬಿಡುತ್ತೆ. ಸೊ ಅದಕ್ಕೆ ನಂಗೆ ಇಲ್ಲಿ ಸ್ವಲ್ಪ ಮುದ್ದೆಗೆ ಮಾಡ್ಕೊತಿರೋದ್ರಿಂದ ಗ್ರೇವಿ ಜಾಸ್ತಿ ಬೇಕು. ಸೊ ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಥರ ಇರಲಿ ಅಂತ ಹೇಳಿ ನಾನು ಮಾಡ್ತಿರೋದು. ಸೊ ಹಾಗೆ ಚಿಕನ್ ವಾಶ್ ಮಾಡ್ಕೊಂಡಿದ್ದೆ ಅಲ್ವಾ, ಸೊ ಚಿಕನ್ನ ಕೂಡ ಹಾಕಿ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಅಂದರೆ ನಾವು ಕೆಳಗಡೆ ಮಸಾಲೆಸ್ ಎಲ್ಲ ಹಾಕಿದ್ವಿ, ಸೊ ಅದಕ್ಕೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಫಸ್ಟು. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಅದು ಒಂದು ಕೈಲಿ ಫೋನ್ ಹಿಡ್ಕೊಂಡು ಒಂದು ಕೈಲಿ ಮಾಡ್ತಿದ್ದಲ್ವ, ಕಷ್ಟ ಆಗ್ತಿತ್ತು. ಹಾಗೆ ನನ್ನ ಮಗನ್ನ ಕರೆದು ಫೋನ್ ಕೊಟ್ಟು ವೀಡಿಯೋ ಮಾಡು ಅಂತ ಹೇಳಿ ಅವ್ನು ವೀಡಿಯೋ ಮಾಡ್ತಿದ್ದಾನೆ. ಸೊ ಹಾಗೆ ಟರ್ಮರಿಕ್ ತುಂಬಾ ಇಂಪಾರ್ಟೆಂಟ್. ಚಿಕನ್ ನೀವು ಯಾವತ್ತು ಯೂಸ್ ಮಾಡಿದರೂ ಕೂಡ ಚಿಕನ್ ಅಡುಗೆ ಮಾಡೋಕ್ಕೆ, ಸೊ ಟರ್ಮರಿಕ್ ವಾಶ್ ಮಾಡೋದಕ್ಕೆ ಕೂಡ ಯೂಸ್ ಮಾಡ್ಬೋದು. ಹಾಗೆ ಈ ಥರ ಸ್ಟಾರ್ಟಿಂಗ್ ಹಾಕ್ತೀವಲ್ಲ, ಒಂದು 2 ನಿಮಿಷ ಸ್ಟಾರ್ಟಿಂಗ್ ಒಲೆ ಮೇಲೆ ಹಾಕಿದ ಮೇಲೆ ಚಿಕನ್, ಆಮೇಲೆ ನೀವು ಟರ್ಮರಿಕ್ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಆ ಚಿಕನಲ್ಲಿ ಹಸಿ ವಾಸನೆ ಏನಿರುತ್ತೆ ಅದು ಕಂಪ್ಲೀಟಾಗಿ ಹೋಗುತ್ತೆ. ತಿನ್ನಬೇಕಾದ್ರೆ ಒಳ್ಳೆ ಫ್ಲೇವರಿಂದ ಇನ್ನೂ ಸ್ವಲ್ಪ ಹೊಟ್ಟೆಗೆ ಹೋಗುತ್ತೆ. ಇಲ್ಲಾಂದರೆ ಒಂದು ಸ್ವಲ್ಪ ಚಿಕನ್ ಸ್ಮೆಲ್ ಇರೋ ತಿನ್ನೋದಕ್ಕಾಗಲ್ಲ, ಒಂದು ಸ್ವಲ್ಪ ಅಸಹ್ಯ ಅಂತ ಅನಿಸುತ್ತೆ ಅದು. ಸೊ ಹಾಗೆ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪೆಲ್ಲ ಹಾಕಿ, ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಅರಿಶಿನ ಪುಡಿ ಮತ್ತು ಉಪ್ಪು ಎಲ್ಲ ಹಾಕಿದ್ದೆ ಅಲ್ವಾ, ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಕ್ಲೀನಾಗಿ ಅರಿಶಿನ ಪುಡಿ ಏನು ಚಿಕನ್ ಇದೆ ಎಲ್ಲಕ್ಕೂ ಕ್ಲೀನಾಗಿ ಮಿಕ್ಸ್ ಆಗಬೇಕು, ಇಲ್ಲಾಂದರೆ ವಾಟ್ರ್ ಬಿಟ್ಕೊಳ್ಳುತ್ತಲ್ಲ ಚಿಕನ್ನು. ಸೊ ಆಗ ಮಿಕ್ಸ್ ಆಗುತ್ತೆ, ಏನು ಪ್ರಾಬ್ಲಮ್ ಏನಿಲ್ಲ. ಸೊ ಹಾಗೆ ಇಲ್ಲೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಕೂಡ ಹಾಕ್ಕೊಳ್ಳಿ. ಯಾಕಂದರೆ ನಾನು ಹಸಿಮೆಣ್ಸಿನ್ಕಾಯಿ ಆವಾಗಲೇ ಹೇಳಿದ್ದೀನಿ, ನಾನು ಚಿಕ್ಕದಾಗಿ ಟೇಸ್ಟಿಗೆ ಮಾತ್ರ ಹಸಿಮೆಣ್ಸಿನ್ಕಾಯಿ ಹಾಕೋದು, ಇಲ್ಲಿ ನಾನು ಆಲ್ಮೋಸ್ಟ್ ಖಾರದ ಪುಡಿನ ಯೂಸ್ ಮಾಡ್ತೀನಿ. ಸೊ ಹಾಗೆ ಇಲ್ಲಿ ನೋಡಿಕೊಂಡು ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡರ್ ಆಲ್ಮೋಸ್ಟ್ ಗೊತ್ತಿರುತ್ತಲ್ವ, ಸೊ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕ್ಲೀನಾಗಿ ಡೀಪ್ ಆಗಿ ಮಾಡ್ಕೊಳ್ಳಿ. ಒಳಗಡೆಯಿಂದೆಲ್ಲ ಕ್ಲೀನಾಗಿ ತಿಪ್ಪಾರಿಸಿ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ.
ಸೊ ಈ ಥರ ಅಂದರೆ ಇದೆಲ್ಲ ನೀವು ಜಾಸ್ತಿ ವಾಲ್ಯೂಮಲ್ಲಿ ಫ್ಲೇಮ್ ಇಟ್ಕೊಂಡು ಯಾವತ್ತೂ ಮಾಡಬೇಡಿ. ಇದನ್ನೆಲ್ಲ ಮೀಡಿಯಮ್ ಫ್ಲೇಮಲ್ಲೇ ಮಾಡಿ. ಸೊ ಹಾಗೆ ನಾನು ಪ್ಲೇಟ್ ಮುಚ್ಚಿ ಒಂದು 5 ಮಿನಿಟ್ಸ್ ಬಿಟ್ಟಿದ್ದೆ. ನೋಡಿ ಈ ಥರ ಚಿಕನ್ ಎಲ್ಲ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಒಂದು 20-30% ಚಿಕನ್ ಆಲ್ಮೋಸ್ಟ್ ಬೆಂದಿದೆ. ಸೊ ಆ ಬೆಂದಾಗ ಈ ಥರ ನೀರು ಯಾವಾಗ ಬಿಟ್ಕೊಳ್ಳುತ್ತೆ ಆವಾಗಲೇ ಚಿಕನಲ್ಲಿರೋ ಬ್ಯಾಡ್ ಸ್ಮೆಲ್ ಎಲ್ಲ ಹೋಗಿರುತ್ತೆ. ಅಂದರೆ ಕವ್ಸ್ ಇರುತ್ತಲ್ವ, ಸೊ ಅದೆಲ್ಲ ಹೋಗಿರುತ್ತೆ. ಸೊ ಆಗ ನೀವು ಏನು ಮಸಾಲೆನ ರುಬ್ಕೊಂಡಿದ್ರಿ, ಏನಿದು ಪುದೀನ ಆಗಿರ್ಬೋದು, ಶುಂಠಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯ್ದು, ಪೆಪ್ಪರ್ ಎಲ್ಲ ರುಬ್ಕೊಂಡಿದ್ರಲ್ಲ, ಸೊ ಆ ನೀರನ್ನು ಆ ಮಸಾಲೆನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ನೋಡಿ ಈ ಥರ ಒಳಗಡೆ ಡೀಪಾಗಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇದು ತುಂಬಾ ಚೆನ್ನಾಗಿರುತ್ತೆ. ಹೋಟೆಲ್ಗಿಂತ ತುಂಬ ಹೈ ಕ್ಲಾಸಲ್ಲಿ ಬರುತ್ತೆ. ಕ್ಲೀನಾಗಿ ಮಾಡಿಬಿಟ್ರೆ ನಾನೇನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ಇದನ್ನು ಮಾಡೋದಿಲ್ಲ. ಮನೇಲಿರೋ ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ಹೆಂಗೆ ರುಚಿಯಾಗಿ ಮಾಡ್ಕೊಳ್ಬೋದು ಅಂತ ಇದನ್ನು ಹೇಳ್ಕೊಟ್ಟಿದ್ದೀನಿ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ ಹೆಂಗಿರುತ್ತೆ ಅಂತ. ಹಾಗೆ ಕ್ಲೀನಾಗಿ ಮಿಕ್ಸಿ ಜಾರನ್ನ ತೊಳ್ಕೊಂಡು, ಇನ್ನೂ ಸ್ವಲ್ಪ ನೀರು ಬೇಕಿತ್ತಲ್ವ, ಸೊ ಅದರಿಂದನೇ ಕ್ಲೀನಾಗಿ ತೊಳ್ಕೊಂಡು ನೀರು ಹಾಕ್ಕೊಂಡೆ. ಸೊ ಈಗ ಒಂದು ಸ್ವಲ್ಪ ಉಪ್ಪು ನೋಡ್ಕೊಳ್ಬೇಕಾಗತ್ತೆ ನೀವು, ಎಷ್ಟಿದೆ ಉಪ್ಪು ಖಾರ ಎಲ್ಲನೂ. ಸೊ ಯಾಕಂದರೆ ಖಾರ, ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೆ, ಚಿಲ್ಲಿ ಪೌಡರ್ ಕೂಡ ಹಾಕಿದ್ದೆ ಅಲ್ವಾ. ಸೊ ಒಂದ್ಸಲ ನೀವು ನೋಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಇನ್ ಕೇಸ್ ಏನಾದರೂ ಸಾಲಿಲ್ಲ ಅಂತಂದರೆ ಮತ್ತೆ ಬೇಕಾದರೆ ಹಾಕ್ಕೊಳ್ಬೋದು. ಸೊ ಅದಕ್ಕೆ ನೋಡ್ಕೊಂಡು ನಂಗೆ ಸ್ವಲ್ಪ, ಯಾಕಂದ್ರೆ ನಾನು ಫಸ್ಟೇ ಉಪ್ಪು ಕಡಿಮೆ ಹಾಕಿ, ನಾನು ಫಸ್ಟ್ ಉಪ್ಪು ಏನಕ್ಕೆ ಹಾಕ್ತೀನಿ ಅಂದರೆ ಚಿಕನ್ನಲ್ಲೆಲ್ಲ ಒಂದು ಸ್ವಲ್ಪ ಬೇಯುತ್ತಲ್ವ ಉಕ್ಕರು ಹಾಕಿದಾಗ, ಸೊ ಅವಾಗ ಉಪ್ಪೆಲ್ಲ ಹಿಡೀಲಿ, ಇಲ್ಲಾಂದರೆ ಚೆನ್ನಾಗಿರಲ್ಲ, ಸಪ್ಪೆ ಥರ ಇರುತ್ತೆ ಲಾಸ್ಟಿಗೆ ಊಟ ಮಾಡಬೇಕಾದ್ರೆ ಅಂತ ಹೇಳಿ ಸ್ವಲ್ಪ ಉಪ್ಪು ಹಾಕೋದು. ಸೊ ಇಲ್ಲಿ ನಾನು ವಾಟ್ರ್ ಆ್ಯಡ್ ಮಾಡೋದ್ರಿಂದ ಸಪ್ಪೆ ಕಾಣಿಸುತ್ತೆ ಮತ್ತು ನನಗೆ. ಸೊ ಅಲ್ಲಿ ನೀವು ಕಂಪಲ್ಸರಿ ನೀವು ಉಪ್ಪು ಖಾರ ನೋಡಿಕೊಂಡು ಏನೇನು ಕಡಿಮೆ ಇದೆ ಅದನ್ನು ನೋಡ್ಕೊಂಡು ಹಾಕ್ಕೊಬೇಕಾಗುತ್ತೆ. ಹಾಗೆ ನಾನಿಲ್ಲಿ ಎವರೆಸ್ಟ್ ಚಿಕನ್ ಮಸಾಲಾನ ಹಾಕ್ತಿದ್ದೀನಿ. ನಾನು ಯಾವಾಗಲೂ ಎವರೆಸ್ಟ್ ಚಿಕನ್ ಮಸಾಲ ಯೂಸ್ ಮಾಡಲ್ಲ. ಆ್ಯಕ್ಚುಲಿ ನಾನು ಯೂಸ್ ಮಾಡೋದು ಬಂದು ತೇಜು ಚಿಕನ್ ಮಸಾಲ. ಅದು ತುಂಬಾ ಚೆನ್ನಾಗಿ ಬರುತ್ತೆ, ಬಟ್ ಅದು ಖಾಲಿಯಾಗಿತ್ತು. ನನ್ನ ಹಸ್ಬೆಂಡ್ ಇದನ್ನೇ ತೊಗೊಂಡು ಬಂದಿದ್ದರು, ಸೊ ಇದನ್ನೇ ಮಾಡ್ತಿದ್ದೀನಿ. ನನ್ನ ಮಗ ನೋಡಿ ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿಕೊಡ್ತಿದ್ದಾನೆ ನನಗೆ. ಗ್ಯಾಸ್ ಪಕ್ಕ ನಿಲ್ಲಿಸ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ, ಬಟ್ ಅವ್ನ ಸೇಫ್ಟಿ ಕೂಡ ನೋಡ್ಕೊಳ್ಬೇಕಲ್ಲ. ಹುಷಾರು ಅಂತ ಹೇಳ್ಕೊಂಡು ನಾನು ಮಾತಾಡಿಸ್ಕೊಂಡು ವೀಡಿಯೋ ಮಾಡ್ಕೊತಿದ್ದೆ. ಸೊ ಹಾಗೆ ಎಲ್ಲ ಪ್ಲೇಟೆಲ್ಲ ಮುಚ್ಚಿ ನೋಡಿ ಈ ಥರ ಎಷ್ಟು ಚೆನ್ನಾಗಾಗಿದೆ. ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ಮಸಾಲೆ ಪುಡಿ, ಹಾಗೆ ಒಂದು ಸ್ವಲ್ಪ ಗರಂ ಮಸಾಲಾನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಆ್ಯಕ್ಚುಲಿ ನಾನು ಯಾವಾಗೂ ಮಾಡೋ ಥರ ಇಲ್ಲೆಷ್ಟು ಬಂದಿಲ್ಲ, ಯಾಕಂದರೆ ನೀರು ಜಾಸ್ತಿ ಹಾಕ್ಬಿಟ್ಟಿದ್ದೆ ಆಗಲೇ ಅಲ್ವಾ. ಸೊ ಬಟ್ ಆದರೂ ಕೂಡ ಟೇಸ್ಟು ಮಾತ್ರ ಸಖತ್ತಾಗಿ ಬಂದಿತ್ತು. ನನಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಿರೋದ್ರಿಂದ ಗ್ರೇವಿ ನೋಡ್ಕೊಂಡೇ ಮಾಡ್ಕೊಂಡಿದ್ದೆ. ಹಾಗೆ ಎಲ್ಲ ಹಾಕಿ ಒಂದು 15 ಮಿನಿಟ್ಸ್ ಹಾಕಿದ್ಮೇಲೆ ಆಲ್ಮೋಸ್ಟ್ ಕುಕ್ ಆಗಿರುತ್ತೆ. ಸೊ ಹಾಗೆ ನಾನು ಚಪಾತಿ ಮಾಡೋಣ ಅಂದ್ಕೊಂಡೆ. ನಮ್ಮ ಯಜಮಾನ್ರು ಬೇಡ ಮುದ್ದೆನೇ ಮಾಡು, ಗ್ರೇವಿ ಇದೆಯಲ್ಲ ಅಂತಂದರು. ಸೊ ಮುದ್ದೆಗಂತೂ ಸೂಪರಾಗಿರುತ್ತೆ. ಸೊ ಇದನ್ನು ಯಾರ್ಯಾರು ಟ್ರೈ ಮಾಡಿಲ್ಲ ಕಂಪಲ್ಸರಿ ಒಂದು ಸಲ ಟ್ರೈ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಹೇಗಿತ್ತು ಅಂತ ತಿಳಿಸಿ. ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಚಿಕನ್ ತಂದಾಗ ಎಲ್ಲರೂ ಇದನ್ನೇ ಕೇಳಿ ಮಾಡಿಸ್ಕೊತಾರೆ, ಅಷ್ಟು ಇಷ್ಟ. ಸೊ ಸಖತ್ ಇಷ್ಟಪಡ್ತಾರೆ. ನನ್ನ ಮಗನೂ ಕೂಡ ಸಣ್ಣದಾಗಿ ಮುದ್ದೆ ಮಾಡಿದ್ದೆ, ಅವನು ಕೂಡ ಇದನ್ನು ನೋಡಿ ತಿಂತೀನಿ ಮುದ್ದೆ ಅಂತಂದ. ಸೊ ಅವನಿಗೂ ಕೂಡ ಮಾಡಿದ್ದೆ. ದಯವಿಟ್ಟು ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.